ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಮೆರಿಕ ಜೊತೆ ಚರ್ಚೆಗೆ ಸಿದ್ಧರಾಗಿದ್ದೇವೆ. ಇರಾನ್ ಪಾಕ್ಗೆ ಹೋಗಲ್ಲ ಅಂತ ಹೇಳಿಲ್ಲ ಸಚಿವ ಅಬ್ಬಾಸ್. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಮೆತ್ತಗಾಯ್ತಾ ಇರಾನ್. ಕೊಲ್ಲಿಯಲ್ಲಿ ರಾಜ್ಯದ 8 ಲಕ್ಷ ಜನಕ್ಕೆ ನೌಕರಿ ಕತ್ತರಿ. ಎಐ ಹೊಡೆತದ ಬೆನ್ನಲ್ಲೇ ಇದೀಗ ನೌಕರಿ ಬಿಸಿ. ಯುದ್ಧ ಸಮಸ್ಯೆಯಿಂದ ಕನ್ನಡಿಗರು ಕಂಗಾಲು. ಯುದ್ಧದಿಂದ ಗದಗದ ಮುದ್ರಣಾಲಯಕ್ಕೆ ಗರ. ಎಲ್ಲಾ ಕಚ್ಚಾ ವಸ್ತು ಬೆಲೆ ಏರಿಕೆ. ಬಹುತೇಕ ವಸ್ತು ಭಾರತಕ್ಕೆ ಆಮದಾಗುವುದು ಮಧ್ಯಪ್ರಾಚ್ಯದಿಂದಲೇ. ನಿಮ್ಮ ಗೋಳು ನಿಮಗೆ, ಬೈ ಎಲೆಕ್ಷನ್ ಮುಖ್ಯ ನಮಗೆ. ಇಡೀ ಆಡಳಿತ ಯಂತ್ರ. ವಿಪಕ್ಷಗಳು ದಾವಣಗೆರೆ ಬಾಗಲಕೋಟೆಗೆ ಶಿಫ್ಟ್. ವಿಧಾನಸೌಧ ಖಾಲಿ. ಬೆಂಗಳೂರಿನಲ್ಲಿದ್ದ 272 ಅಕ್ರಮ ಬಾಂಗ್ಲಾ ವಲಸಿಗರು ಗಡೀಪಾರು. ಸಿಸಿಬಿ ಪೊಲೀಸ್ ತನಿಖೆಯಲ್ಲಿ ವಾಸವಿರುವುದು ಪತ್ತೆ. ಇರಾನ್ನಿಂದ 7 ವರ್ಷದಲ್ಲೇ ಫಸ್ಟ್ ಟೈಮ್ ತೈಲ ಖರೀದಿಸಿದ ಭಾರತ. ಕೇಂದ್ರದ ಪೆಟ್ರೋಲಿಯಂ ಸಚಿವರಿಂದಲೇ ಮಾಹಿತಿ. ವಿದ್ಯಾರ್ಥಿಗಳು ಸಮಾಜ ಸೇವೆಗೆ ಸಜ್ಜಾಗಿ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದಲ್ಲಿ ಗೆಹ್ಲೋಟ್. 180 ರೂಪಾಯಿಗೆ 1 ಲೀಟರ್ ಎಳನೀರು. ಬಾಟಲ್ಗೆ ಎಳೆನೀರು ಅಳೆದು ತುಂಬುತ್ತಾರೆ. ಇದು ಹೊಸ ಬಗೆಯ ವ್ಯಾಪಾರದ ತಂತ್ರ. ಇಂದು ಆರ್ಸಿಬಿ ಪಂದ್ಯಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆ. ಐಪಿಎಲ್ ಟಿಕೆಟ್ ಇದ್ದರೆ ಮಾತ್ರ ಮೈದಾನದತ್ತ ಬನ್ನಿ. ಸಿಂಗ್. ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಶಕ್ತಿ. ಗೃಹಲಕ್ಷ್ಮಿ ಯೋಜನೆಗಳು ಪೂರಕ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್. ಪಾದಚಾರಿ ಮಾರ್ಗ ಒತ್ತುವರಿದಾರರಿಗೆ ದಂಡ. ಅಧಿಕಾರಿಗಳಿಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರು. ಯುವಕನ ಕೊಲೆಯಲ್ಲಿ ಅಂತ್ಯ. ಹುಡುಗಿ ವಿಚಾರಕ್ಕೆ ಹತ್ಯೆ ನಡೆದಿರುವ ಶಂಕೆ. ಆರ್ಸಿಬಿ ಟಿ ಶರ್ಟ್ ಧರಿಸಿ ಕಳ್ಳತನ. 9 ಅಪ್ರಾಪ್ತರು ಸೇರಿ 13 ಮಂದಿ ಅರೆಸ್ಟ್. 13 ಆರೋಪಿಗಳಿಂದ 75 ಮೊಬೈಲ್ ಫೋನ್ ವಶ. ಕದಿಯಲು ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ದರು. ಶಾಸಕ ಬಾಲಕೃಷ್ಣಗೆ ಜಾಮೀನು ರಹಿತ ಬಂಧನದ ವಾರೆಂಟ್. ಅನುಕಂಪದ ಬಲವೋ ಆಡಳಿತ ವಿರೋಧಿ ಅಲೆಯೋ. ಇನ್ನಾರು ತಿಂಗಳಿಗೆ ಸಿದ್ದುಗೆ ಗೇಟ್ ಪಾಸ್. ದಾವಣಗೆರೆ ಸುದ್ದಿಗೋಷ್ಠಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭವಿಷ್ಯ. ನನಗೊಂದು ಐಪಿಎಲ್ ಟಿಕೆಟ್ ಕೊಡಿಸಿ ಪ್ಲೀಸ್. ಶಾಸಕ ಸುರೇಶ್ ಕುಮಾರ್ಗೆ ತೆಲಂಗಾಣ ಸಿಎಂ ಸಂಬಂಧಿ ಕರೆ. 76 ಟ್ಯಾಂಕರ್ 280 ಬೋರ್ವೆಲ್ ಮೂಲಕ ಕುಡಿಯುವ ನೀರು ಖರ್ಗೆ. ಸಂಯುಕ್ತ ಕರ್ನಾಟಕ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ. 48 ತಾಸಲ್ಲಿ ಡೀಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನರಕ ದರ್ಶನಕ್ಕೆ ರೆಡಿಯಾಗಿ. ಟ್ರಂಪ್ ಎಚ್ಚರಿಕೆ. ಇರಾನ್ನಲ್ಲಿ ಕಾಣೆಯಾದ ಪೈಲಟ್ಗೆ ಅಮೆರಿಕ ಶೋಧ. ಇನ್ನು ಐಪಿಎಲ್ ಟೈಮ್. ಮುಂಬೈ ವಿರುದ್ಧ ಡೆಲ್ಲಿಗೆ ಭರ್ಜರಿ ಜಯ. ಸೂರ್ಯ ಪಡೆಯ 162 ರನ್ ಗುರಿ ಬೆನ್ನಟ್ಟಿ ಗೆದ್ದ ಅಕ್ಷಯ್ ಪಟೇಲ್ ತಂಡ. ವೈಭವ್ ಬ್ಯಾಟಿಂಗ್ಗೆ ಯುವಿ ಶ್ಲಾಘನೆ. ನಾನು ಸಹ ವೈಭವ್ ಬ್ಯಾಟಿಂಗ್ಗೆ ಸರಿಸಮನಲ್ಲ ಯುವರಾಜ್. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕದ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ.